ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ರಾಮಾಚಾರಿ ಇನ್ನಿಲ್ಲ ಅನ್ನೋ ಸತ್ಯವನ್ನ ಇಡೀ ಮನೆ ಅರ್ಕಿಸ್ಕೋಬೇಕಾಗಿದೆ. ಇದರ ಜೊತೆಗೆ ಆಕ್ರಂದನ ಮುಗಿಲು ಮುಟ್ಟಿದೆ. ಚಾರುಗೆ ಸತ್ಯ ಗೊತ್ತಾಗಿದೆ. ರುಕ್ಕುಗೆ ಕಳವಳ ಶುರುವಾಗಿದೆ. ಹಾಗಿದ್ರೆ ಅಲ್ಲಿ ಸತ್ತಿರುವುದು ರಾಮಾಚಾರ್ಯನ, ಕಿಟ್ಟಿನ? ರಾಮಾಚಾರಿಯ ಎಂಟ್ರಿಯ ಜೊತೆಗೆ ಕಿಟ್ಟಿಯ ಸಾವಿನ ಸುದ್ದಿ ಎಲ್ಲರಿಗೂ ಕೂಡ ಆಘಾತವನ್ನ ತರಿಸುತ್ತ. ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಕೊನೆಗೂ ಮಾನ್ಯತಾ ಗೆದ್ದು ಬೀಗ್ತಿದ್ದಾರೆ. ರುಕ್ಕು ತನ್ನ ಕೈಯಾರೆ ತಾನೇ ರಾಮಾಚಾರಿ ಅನ್ಕೊಂಡು ತನ್ನ ಗಂಡನ ಸಾವಿಗೆ ಕಾರಣ ಆಗ್ಬಿಟ್ಟಿದ್ದಾಳೆ. ತನ್ನ ಗಂಡನಿಗೆ ಚೂರಿ ಹಾಕ್ಬಿಟ್ಟಿದ್ದಾಳೆ. ಆದರೆ ಇದು ತನಕ ಕೂಡ ಆ ಒಂದು ಸತ್ಯ ರಿವೀಲ್ ಆಗಿಲ್ಲ. ಎಲ್ಲರೂ ಮುಂದೆ ಕಾಣಿಸ್ಕೊತಿರುವುದು ರಾಮಾಚಾರಿ, ಸಾವಿಗೀಡಾಗಿರುವುದು ರಾಮಾಚಾರಿ. ಆದರೆ ನಿಜವಾಗ್ಲೂ ಕೂಡ ಅಲ್ಲಿ ಸತ್ತಿರುವುದು ರಾಮಾಚಾರಿ ಅಲ್ಲ, ಕಿಟ್ಟಿ. ಆದರೆ ಆ ಒಂದು ವಿಷಯ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಆ ಒಂದು ವಿಷಯಕ್ಕೆ ಕ್ಲಾರಿಟಿ ಸಿಗಬೇಕು ಅಂದ್ರೆ ಅಲ್ಲಿಗೆ ರಾಮಾಚಾರಿ ಎಂಟ್ರಿ ಆಗ್ಬೇಕಾಗತ್ತೆ. ಇಲ್ಲಿ ರುಕ್ಕು ತುಂಬಾನೇ ಸಂಭ್ರಮಿಸ್ತಿದ್ದಾಳೆ. ಅದಕ್ಕೆ ಕಾರಣ ರಾಮಾಚಾರಿ ಇನ್ನಿಲ್ಲ ಅನ್ನೋ ಸತ್ಯ. ಅಲ್ಲಿ ಚಾರು ವಿದ್ವಿ ಆದ್ಲು ಅನ್ನೋ ಒಂದು ಘೋರ ಸತ್ಯ. ಆ ಒಂದು ಸತ್ಯ ಮಾನ್ಯತಾ ಮತ್ತೆ ರುಕ್ಕುಗೆ ನಿಜವಾಗ್ಲೂ ಸಂತೋಷದ ಒಂದು ಸಂಭ್ರಮವನ್ನೇ ಉಣಬಡಿಸ್ತದೆ ಅಂತ ಹೇಳ್ಬೋದು. ಆದ್ರೆ ಒಂದು ಕ್ಷಣ ರುಕ್ಕುಗೆ ನಿಜವಾಗ್ಲೂ ಕೂಡ ಆಘಾತವಾಗ್ತದೆ, ಕಳವಳ ಶುರುವಾಗಿದೆ. ಅದಕ್ಕೆ ಕಾರಣ ಕಿಟ್ಟಿ ಕಾಲ್ ಮಾಡಿದ್ರು ಕೂಡ ಕಾಲ್ ಪಿಕ್ ಮಾಡ್ತಿಲ್ಲ. ಕ್ಷಣಕ್ಕೆ ಕಾಲ್ ರಿಂಗ್ ಆಗ್ತಾ ಇತ್ತು, ಆದ್ರೆ ಈಗ ಸ್ವಿಚ್ ಆಫ್ ಬರ್ತದೆ. ಹಾಗಾಗಿ ರುಕ್ಕುವಿನ ಒಂದು ಆತಂಕ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಅದೇ ಆತಂಕದಲ್ಲಿದ್ದಾಗ ಇಲ್ಲಿ ಸೀತಾಲಕ್ಷ್ಮಿ ಮಾವ ಏನಕ್ಕೆ ರುಕ್ಕು ಇಷ್ಟು ಆತಂಕ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳ್ತಿದ್ರೆ, ಅದು ಹಾಗಲ್ಲ, ನಾನು ಕಿಟ್ಟಿ ಜೊತೆ ಹೋಗಬೇಕು ಅಂತ ಅನ್ಕೊಂಡಿದ್ದೆ ರಾಮಾಚಾರಿ ಸಂಸ್ಕಾರಕ್ಕೆ. ಆದರೆ ಕಿಟ್ಟಿ ನೋಡಿದ್ರೆ ಕಾಲ್ ರಿಸೀವ್ ಮಾಡ್ತಿಲ್ಲ. ಇಷ್ಟೊತ್ತು ರಿಂಗ್ ಆಗ್ತಿತ್ತು, ಬಟ್ ಇತ್ತೀಚೆಗೆ ಈಗ ಸ್ವಲ್ಪ ಹೊತ್ತರಿಂದ ಅದು ಸ್ವಿಚ್ ಆಫ್ ಅಂತ ಬರ್ತದೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಯಾಕೋ ಆತಂಕ ಆಗ್ತದೆ ಅಂತ ರುಕ್ಕು ಹೇಳಿದಾಗ, ನೀನೇ ಹೇಳಿದೆ ಅಲ್ವಾ ನಿನ್ನ ಗಂಡ ಟೂರು ಟ್ರಿಪ್ಪು ಅಂತ ಹೋಗ್ತಿರ್ತಾರೆ ಅಂತ, ಹಾಗಾಗಿ ಏನೋ ಆಗಿರ್ಬೋದು, ಫೋನ್ ಸ್ವಿಚ್ ಆಫ್ ಆಗಿರ್ಬೋದು, ಅದಕ್ಕೆಲ್ಲ ನೀನು ಯಾಕೆ ಸುಮ್ಮನೆ ಈ ರೀತಿ ಆತಂಕ ಪಡ್ಕೋತಾ ಇದೆಯಾ ಅಂತ ಕೂಡ ಸಮಾಧಾನ ಮಾಡ್ತಾರೆ ಸೀತಾಲಕ್ಷ್ಮಿ ಮಾವ. ಅದೇ ಟೈಮ್ಗೆ ಮಾನ್ಯತಾ ಕೂಡ ಬರ್ತಾರೆ. ಮಾನ್ಯತಾ ಕೂಡ ಏನು ರುಕ್ಕು ಯಾಕೆ ರೀತಿ ಇದೆಯಾ ಅಂದಾಗ ಅವ್ರಿಗೂ ಕೂಡ ಫೋನ್ ಪಿಕ್ ಮಾಡ್ತಿಲ್ಲ. ಕಿಟ್ಟಿ ಈಗ ಸ್ವಿಚ್ ಆಫ್ ಬರ್ತದೆ, ನಾನು ಹೇಗೆ ಒಬ್ಳೇ ಹೋಗ್ಲಿ, ಅವ್ರ ಜೊತೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಅಂತ ರುಕ್ಕು ಹೇಳಿದಾಗ, ನೋಡು ನೀನು ನಿನ್ ಗಂಡ ಬೇರೆ ಬೇರೆ ಹೋದ್ರೇನೆ ಒಳ್ಳೇದು. ನಿಜ ಹೇಳ, ನಿನ್ ಗಂಡ ಆಲ್ರೆಡಿ ಅಲ್ಲಿಗೆ ಹೋಗಿರ್ತಾರೆ. ನಿಜವಾಗ್ಲೂ ಅಣ್ಣನ್ ಸಾವಾಗಿದೆ ಅಂದಮೇಲೆ ನಿನ್ನ ಹತ್ರ ಬಂದು ಕುತ್ಕೋತಾನ ಅವನು? ಖಂಡಿತ ಆಲ್ರೆಡಿ ಅಲ್ಲಿ ಹೋಗಿರ್ತಾನೆ. ಯಾವತ್ತೂ ಹೆಂಡತಿನ ಎಷ್ಟೇ ಗಂಡ ಪ್ರೀತಿಸಿದ್ರು ಅವ್ರ ಮನೆಯವರು ಅನ್ನೋ ವಿಷಯ ಬಂದಾಗ ಅವರ ಮೊದಲನೇ ಆಯ್ಕೆ ಅವರೇ ಆಗಿರ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ನೀನು ಮತ್ತೆ ಅವನು ಒಟ್ಟಿಗೆ ಹೋಗೋದು ಚೆನ್ನಾಗೇ ಕಾಣಿಸೋದಿಲ್ಲ. ಯಾಕಂದ್ರೆ ಕಿಟ್ಟಿಗೆ ಅಲ್ಲಿ ಹೋಗಿ ಅದನ್ನ ನೋಡಿದಾಗ ಅವನಿಗೆ ಸಂಕಟ ಆಗತ್ತೆ, ಅವ್ರ ಅಣ್ಣ ಅವನಿಂದ ದೂರ ಆಗಿರೋದು. ಆದ್ರೆ ನಿನಗೆ ಅದು ಒಂದು ಸಂತೋಷದ ಸಂಭ್ರಮ. ಅಂದಮೇಲೆ ನಿಮ್ಮಿಬ್ರು ಹೇಗ್ ಮ್ಯಾಚ್ ಆಗ್ತೀರಾ? ಹಾಗಾಗಿ ನೀವಿಬ್ರು ಬೇರೆ ಬೇರೆ ಹೋದ್ರೇನೆ ಒಳ್ಳೇದು ಅಂತ ಹೇಳಿ ಮಾನ್ಯತಾ ಕೂಡ ಹೇಳ್ತಾರೆ. ಈ ಕಡೆ ರುಕ್ಕು ಕೂಡ ಸರಿ ಆಯ್ತು ಅಂತ ಅನ್ಕೊಂಡಿದ್ದ ಇಲ್ಲಿ ರಾಮಾಚಾರಿಯ ಶವ ಸಂಸ್ಕಾರಕ್ಕೆ ಹೋಗ್ತಿದ್ದಾಳೆ. ಆದ್ರೆ ಅತ್ತ ಕಡೆ ನಿಜವಾಗ್ಲೂ ಚಾರುಗೆ ವಿಷಯ ಹೇಗ್ ತಿಳಿಸೋದು ಅನ್ನೋದೇ ಜಾನಕಿ ಅಮ್ಮ ಮತ್ತೆ ಅಜ್ಜಿಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ವಿಷಯವನ್ನ ಹೈಡ್ ಮಾಡ್ಬಿಟ್ಟಿದ್ದಾರೆ. ಈ ಕಡೆ ಚಾರು ಅಂತೂ ಮುತ್ತಾಗಿ ಮತ್ತೊಮ್ಮೆ ರೆಡಿ ಆಗಿದ್ದಾಳೆ. ಚೆನ್ನಾಗಿ ಕಾಣಿಸ್ತಿದ್ದೇನಾ? ಈ ರೀತಿ ಗಂಡನ ಮುಂದೆ ಸಂಭ್ರಮದಿಂದ ಸಡಗರದಿಂದ ಹೆಣ್ಮಕ್ಳು ಅಲಂಕಾರ ಮಾಡ್ಕೊಂಡು ಓಡಾಡಿದ್ರೆ ಗಂಡನ ಆಯಸ್ಸು ಜಾಸ್ತಿ ಆಗತ್ತಂತೆ. ನನ್ನ ಗಂಡನ ಆಯಸ್ಸು 100 ವರ್ಷ ಅಲ್ಲ, 200 ವರ್ಷ ಚೆನ್ನಾಗಿರ್ಬೇಕು, 200 ವರ್ಷ ಆಯಸ್ಸು ಜಾಸ್ತಿ ಆಗ್ಬೇಕು. ಇನ್ ಮುಂದೆ ನನ್ನ ಗಂಡನ ಮುಂದೆ ನಾನು ಇದೇ ರೀತಿಯಾಗಿ ಅಲಂಕಾರ ಮಾಡಿಕೊಂಡು ಓಡಾಡ್ತಿರ್ತೇನೆ ಅಂತ ಚಾರು ಹೇಳ್ತಿದ್ದಾರೆ. ಜೊತೆಗೆ ನನ್ನ ರಾಮಾಚಾರಿ ಬಂದಾಗ ಖಂಡಿತ ನಿನ್ನೆ ಬರ್ಡೇ ಮಾಡದೇ ಇದ್ರೇನು ಇವತ್ತು ಬರ್ಡೇ ಮಾಡಬಹುದಲ್ವಾ, ಅವ್ನಿಗೆ ಇಷ್ಟ ಆಗಿರೋ ಎಲ್ಲಾ ತಿಂಡಿನೂ ಕೂಡ ನಾನು ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ಚಾರು ಅಡುಗೆ ಮನೆಗೆ ಹೋಗಿ ತಿಂಡಿನ ಪ್ರಿಪೇರ್ ಮಾಡ್ತಿದ್ರೆ, ನಿಜವಾಗ್ಲೂ ಇನ್ನೂ ಸತ್ಯ ಹೇಳ್ದೆ ಸುಮ್ಮನಿರೋಕ್ಕಾಗೋದಿಲ್ಲ ಜನಗೆ. ಸತ್ಯ ಹೇಳ್ಬಿಡು ಚಾರುಗೆ ಅಂತ ಅಜ್ಜಿ ಹೇಳ್ತಿದ್ದಾರೆ. ಈ ಒಂದು ಸತ್ಯನ ಅರ್ಗಿಸ್ಕೊಳ್ಳೋದೆ ನನಗೆ ಕಷ್ಟ ಆಗ್ತದೆ. ನಾನು ಯಾಕೆ ಬದುಕಿರ್ಬೇಕು ಅಂತ ಅನ್ನಿಸ್ತದೆ. ಅಂದಮೇಲೆ ಈ ಸತ್ಯನ ನಾನು ಹೇಗಮ್ಮ ಹೇಳಿ ಚಾರುಗೆ ಅಂತ ಅತ್ತಿಗೆ ಹೇಳ್ತಿದ್ದಾರೆ ಜಾನಕಿ ಅಮ್ಮ. ನಿಜವಾಗ್ಲೂ ಜಾನಕಿ ಅಮ್ಮನ ಸಂಕಟನ ನೋಡೋಕ್ಕಾಗ್ತಿಲ್ಲ. ಈ ಕಡೆ ಅಜ್ಜಿ ಕೂಡ ಸಂಕಟ ಪಡ್ತಿದ್ದಾರೆ. ಆದ್ರೆ ಅತ್ತ ಕಡೆ ಚಾರು ಅಡುಗೆ ಮಾಡ್ಬೇಕಾದ್ರೆ ಅಲ್ಲಿಗೆ ರಾಮಾಚಾರಿ ಬರ್ತಾರೆ. ರಾಮಾಚಾರಿ ನೋಡಿದೆ, ಏನಿದು ರಾಮಾಚಾರಿ ಬಂದ್ಬಿಟ್ಟ, ಅತ್ತೆ ಮತ್ತೆ ಅಜ್ಜಿಗೆ ಹೇಳಿ ಅಂತ ಹೇಳಿದ್ರು ನೋಡು, ಮತ್ತೆ ಅವರು ಹೇಳಲೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ನನ್ನ ಹೆಂಡತಿ ನೋಡೋದಕ್ಕೆ ಬೇರೆಯವ್ರ ಪರ್ಮಿಷನ್ ತಗೊಂಡ್ ಬರ್ಬೇಕಾ ಚಾರು ಮೇಡಮ್ ಅಂತ ಹೇಳಿ ಗಿಲ್ಲೋಕೆ ಶುರು ಮಾಡ್ಕೋತಾರೆ. ಏನಿದು ರಾಮಾಚಾರಿ, ನೀನ್ ಸುಮ್ಮನೆ ಇರು, ಈ ರೀತಿ ಎಲ್ಲ ಮಾಡ್ಬೇಡ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ. ಈ ಕಡೆ ಚಾರು ಗಂಡ ರಾಮಾಚಾರಿ ಬಂದಿದ್ದಾನೆ ಅನ್ನೋ ರೀತಿಯಲ್ಲಿ ನಡ್ಕೋತಿರೋ ರೀತಿಯನ್ನ ನೋಡಿದ್ದೆ ಅಜ್ಜಿ ಮತ್ತೆ ಜಾನಕಿ ಅಮ್ಮಂಗೆ ಆಘಾತ ಆಗುತ್ತೆ. ಏನಿದು ಚಾರು, ರಾಮಾಚಾರಿ ಬಂದಿದ್ದಾನೆ ಅಂತ ಯಾಕೆ ಮಾತಾಡ್ತಿದ್ಯಾ? ರಾಮಾಚಾರಿ ಬಂದಿಲ್ಲ ಅಂದಾಗ ಅಯ್ಯೋ ಏನಿದು ಅಜ್ಜಿ, ಈಗ
ತಾನೇ ಅವ್ನು ನನ್ಗಿಲ್ದ ಅಡುಗೆ ಮನೆಯಲ್ಲಿ ನೀವು ನೋಡಿದ್ರೆ ಬಂದಿಲ್ಲ ಅಂತಿದ್ದೀರಲ್ಲ, ಸುಮ್ಮನೆ ರಾಮಾಚಾರಿ ನನಗೆ ತೊಂದರೆ ಕೊಡ್ತಿದ್ದಾನೆ ಅಡುಗೆ ಮಾಡ್ತಿರೋಳ್ಗೆ ಅಂತ ಚಾರು ಹೇಳ್ತಿದ್ದಾಳೆ. ಅಯ್ಯೋ ರಾಮಾಚಾರಿ ಬಂದಿಲ್ಲ ಅಮ್ಮ, ನೀನು ಸುಮ್ಮನೆ ಭ್ರಮಿಸ್ತಿದ್ಯಾ ಅಷ್ಟೇ ಅಂತ ಅಜ್ಜಿ ಮತ್ತು ಅತ್ತೆ ಹೇಳ್ತಾರೆ. ಹೌದಾ, ಸರಿ ಆಯಿತು, ನಾನು ಹೋಗಿ ಅಡುಗೆ ಮಾಡಿಬಿಡ್ತೀನಿ ಅಂತ ಮತ್ತೆ ಚಾರು ಅಡುಗೆ ಮನೆಗೆ ಹೋಗ್ತಾಳೆ. ಅಡುಗೆ ಮಾಡ್ತಾನೆ ಇಲ್ಲಿ ನಿಜವಾಗ್ಲೂ ಸಾಂಗ್ ಕೇಳ್ತಾ ಅಡುಗೆ ಮಾಡಿದ್ರೆ ಚೆನ್ನಾಗಿರತ್ತಲ್ವ ನನ್ನ ಮಗುಗೆ ಅಂತ ಅಂದ್ಕೊಂಡಿದ್ದೆ. ದೇವ್ರ ನಾಮ ಹಾಕ್ಕೊಂಡಿದ್ದೆ, ಅಡುಗೆ ಪ್ರಿಪ್ರೇಷನ್ನ ರೆಡಿ ಮಾಡ್ಕೊಂಡಿದ್ದಾಳೆ ಚಾರು. ಇತ್ತ ಕಡೆ ಜಾನಕಿ ಅಮ್ಮ ಮತ್ತು ಅಜ್ಜಿ ತುಂಬ ಸಂಕಟ ಪಡ್ತಿದ್ರೆ, ಅತ್ತ ಕಡೆ ಮುರಾರಿ ರಾಮಾಚಾರಿಯ ಶವವನ್ನು ತೆಗೆದುಕೊಂಡಿದ್ದೆ, ದೇಹವನ್ನು ತಗೊಂಡು ಮನೆ ಕಡೆ ಆಂಬ್ಯುಲೆನ್ಸ್ನಲ್ಲಿ ಬರ್ತಿದ್ದಾರೆ. ಏನಿದು ರಾಮಾಚಾರಿ, ಯಾವಾಗಲೂ ನನ್ನ ಜೊತೆ ಪಟ ಅಂತ ಮಾತಾಡ್ತಿದ್ದೆ, ಯಾವಾಗಲೂ ನಾವಿಬ್ರು ಮಾತಾಡ್ಕೊಂಡೆ ಮನೆಗೆ ಬರ್ತಿದ್ವಿ, ಮನೆಗೆ ಬರ್ತಿದ್ದಾಗೆ ಇಳಿ ಅಂತ ಹೇಳ್ತಿದ್ದೆ, ಆದರೆ ಇವಾಗ ನೀನು ಏನೂ ಮಾತಾಡ್ತಾನೆ ಇಲ್ಲ, ಎಲ್ಲ ನಾನೇ ಕೂಡ ಮಾತಾಡ್ತಿದ್ದೀನಿ. ನಿಜವಾಗ್ಲೂ ಯಾವಾಗಲೂ ನನ್ನ ಜೊತೆ ಇದ್ದೆ, ನೀನು ಬಿಟ್ಟು ನಾನು ಒಂದು ಕ್ಷಣ ಕೂಡ ಇರ್ತಿರ್ಲಿಲ್ಲ, ಅಂಥದ್ರಲ್ಲಿ ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ಬಿಟ್ಟಿಯಲ್ಲ ರಾಮಾಚಾರಿ, ಹೀಗೆ ಮನ್ಸು ಬಂತು ನಿನಗೆ ನಾನು ಬಿಟ್ಟು ಹೋಗೋದಕ್ಕೆ? ನಿಜವಾಗ್ಲೂ ನಿನ್ನನ್ನು ಕಳ್ಕೊಂಡಿರೋ ಸಂಕಟನ ನಿಜವಾಗ್ಲೂ ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ ರಾಮಾಚಾರಿ, ನಿಜವಾಗ್ಲೂ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿಯಲ್ಲ ರಾಮಾಚಾರಿ ಅಂತ ಹೇಳಿ ಇಲ್ಲಿ ಮುರಾರಿ ಸಂಕಟನ ಪಡ್ತಾ ಇದ್ರೆ, ಅತ್ತ ಕಡೆ ನಾರಾಯಣಾಚಾರ್ಯಗಳು ಅವರ ತಂಗಿ ಜೊತೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಮನೆ ಮುಂದೆ ಜನಗಳು ಹಾಗೆ ಅಲ್ಲಿ ಬೆಂಕಿ ಹಚ್ಚಿದ್ದಾರೆ. ಅದನ್ನೆಲ್ಲ ನೋಡಿದ್ದೆ ಗೊತ್ತಾಗ್ಬಿಡುತ್ತೆ ಏನು ಅನಾಹುತ ಘಟಿಸ್ಬಿಟ್ಟಿದೆ ನನ್ನ ಮನೆಯಲ್ಲಿ ಅಂತ. ಅಷ್ಟರಲ್ಲಿ ಜಾನಕಿ ಅಮ್ಮ ಅಜ್ಜಿ ಕೂಡ ಬರ್ತಾರೆ. ತುಳಸಿ ಹೇಳಿದ್ದು ನಿಜನಾ ಅಂತಿದ್ರೆ, ಹೌದು ರಾಮಾಚಾರಿ ನಮ್ಮನ್ನ ಬಿಟ್ಟು ಹೋಗ್ಬಿಟ್ರು ಅಂತ ಹೇಳಿ ಅಜ್ಜಿ ಮತ್ತೆ ಜಾನಕಿ ಅಮ್ಮ ಹೇಳ್ತಿದ್ದಾಗೆ, ಇಲ್ಲ ನನ್ನ ಮಗ ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಮಗ ರಾಮಾಚಾರಿ ಬದುಕಿದಾನೆ ಅಂತ ಹೇಳ್ತಿದ್ದಾರೆ ನಾರಾಯಣಾಚಾರ್ಯಗಳು. ಇಲ್ಲ ಮುರಾರಿ ಕರ್ಕೊಂಡು ಬರ್ತಿದ್ದಾನೆ ಆಂಬ್ಯುಲೆನ್ಸ್ನಲ್ಲಿ ಅಂತ ಹೇಳಿ ಹೇಳ್ತಿದ್ದಾಗೆ ನಿಜವಾಗ್ಲೂ ರಾಮಾಚಾರಿ ಅಂತ ಜೋರಾಗಿ ಚೀರ್ಕೊಂಡ್ಬಿಡ್ತಾರೆ. ಇದಕ್ಕೆ ನಾನು ದೇವ್ರ ಪೂಜೆ ಮಾಡಿದ್ದು, ನನ್ನ ಮಗನ ಕಿತ್ಕೊಂಡ್ಬಿಟ್ಟಿಯ ದೇವ್ರೆ ಅಂತ ಸಂಕಟ ಪಡ್ತಿದ್ದಾರೆ. ಇತ್ತ ಕಡೆ ಅತ್ತೆ ಚಾರು ಎಲ್ಲಿ ಅಂದಾಗ ಚಾರು ಗಂಡ ಬರ್ತಾನೆ ಅಂತ ಅಡಿಕೆ ಪ್ರಿಪೇರ್ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ. ಅಜ್ಜಿ ಇದನ್ನ ಕೇಳ್ತಿದ್ದಾಗೆ ಮತ್ತಷ್ಟು ಸಂಕಟ ಜೋರಾಗ್ಬಿಡುತ್ತೆ. ಇತ್ತ ಕಡೆ ಮುರಾರಿ ಕೊನೆಗೂ ಆಂಬ್ಯುಲೆನ್ಸ್ನಲ್ಲಿ ರಾಮಾಚಾರಿ ದೇಹವನ್ನ ತಂದಿದ್ದಾಯ್ತು. ಒಂದು ಗೋಳಾಟ ಚೀರಾಟನ ಮನೆ ಮುಂದೆ ನೋಡೋಕೆ ಆಗ್ತಿಲ್ಲ. ಈ ಕಡೆ ರಾಮಾಚಾರಿ ದೇಹನ ತೆಗೆದುಕೊಂಡು ಬಂದಿದ್ದೆ ಮನೆ ಮುಂದೆ ಮಲಗಿಸ್ತಿದ್ದಾರೆ. ಈ ಕಡೆ ಚಾರುಗೆ ಗೊತ್ತಿಲ್ಲ, ಇಲ್ಲಿ ರುಕ್ಕು ಕೂಡ ಬಂದಿದ್ದಾಳೆ. ಚಾರು ಕೂಡ ಏನ್ ಸದ್ದು ಅಂತ ಅನ್ಕೊಂಡು ಹೊರಗಡೆ ಬರ್ತಾಳೆ. ಅಷ್ಟರಲ್ಲಿ ಇಲ್ಲಿ ರುಕ್ಕು, ಅಯ್ಯೋ ಚಾರು ದಯವಿಟ್ಟು ನಿನಗೆ ಈ ರೀತಿ ಆಗ್ಬಾರ್ದಿತ್ತು, ರಾಮಾಚಾರಿ ನಮ್ಮನ್ನ ಬಿಟ್ಟು ಹೋಗ್ಬಿಟ್ರು ಅಂತ ಹೇಳ್ತಿದ್ದಾಗೆ ಈ ಕಡೆ ಚಾರುಗೆ ಆಗತ್ತೆ. ಇಲ್ಲಿ ದೇಹನ ನೋಡ್ತಿದ್ದಾಳೆ, ಸಂಕಟ ಪಡ್ತಿದ್ದಾಳೆ. ಈ ಕಡೆ ಮಾವ ಅತ್ತೆ ಎಲ್ಲರೂ ಕೂಡ ಗೋಳಾಡ್ತಿದ್ದಾರೆ, ರಾಮಾಚಾರಿ ದೇಹದ ಮೇಲೆ ಮಲ್ಕೊಂಡಿದ್ದ, ನಮ್ಮನ್ನ ಬಿಟ್ಟು ಹೋಗ್ಬಿಟ್ಯಾ ಅಂತ. ಈ ಕಡೆ ಚಾರು ಜೋರಾಗಿ ಚೀರ್ಕೊಂಡಿದ್ದ ಇಲ್ಲಿ ರಾಮಾಚಾರಿ ದೇಹದ ಮೇಲೆ ಕಣ್ಣೀರ್ ಹಾಕ್ತಾ ಮಲ್ಕೊಂಡು ಗೋಳಾಡ್ತಿದ್ದಾಳೆ, ಆಕ್ರಂದಿಸ್ತಿದ್ದಾಳೆ. ನಿಜವಾಗ್ಲೂ ರಾಮಾಚಾರಿ ಕಳ್ಕೊಂಡಂತ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ನಿಜವಾಗ್ಲೂ ಅಲ್ಲಿ ಸತ್ತಿರೋದು ರಾಮಾಚಾರಿನ? ಖಂಡಿತ ಇಲ್ಲ, ಅಲ್ಲಿ ಸತ್ತಿರೋದು ಕಿಟ್ಟಿನೇ. ಹಾಗಾಗಿ ಇಲ್ಲಿ ರಾಮಾಚಾರಿ ಎಲ್ಲಿ ಹೋಗಿದ್ದಾರೆ ಅನ್ನೋ ಯಕ್ಷ ಪ್ರಶ್ನೆ ಕಾಡ್ತದೆ. ಇದು ಎಲ್ಲದರ ಜೊತೆ ರುಕ್ಕುನ ಫಾಲೋ ಮಾಡ್ಕೊಂಡು ಹೋದಂತ ಕಿಟ್ಟಿ ರಾಮಾಚಾರಿ ಅಂತ ಅನ್ಕೊಂಡಿದ್ದ ರೌಡಿಗಳು ಒಳಗಡೆ ಕರ್ಕೊಂಡು ಹೋದ್ರು. ಆ ಒಂದು ಸಮಯದಲ್ಲಿ ಕಿಟ್ಟಿ ತಾನು ಅನ್ನೋದನ್ನ ಹೇಳೋಕ್ಕೂ ಅವಕಾಶ ಸಿಗ್ಲಿಲ್ಲ, ಯಾಕಂದ್ರೆ ಬಾಯಿಗೆ ಬಟ್ಟೆ ಹಾಕ್ಬಿಟ್ಟಿದ್ರು. ಅದೇ ಕಾರಣಕ್ಕೆ ಇಲ್ಲಿ ಕಿಟ್ಟಿ ರುಕ್ಕುನ ನೋಡಿದೆ, ಶಾಕ್ ಆದ್ರೂ ಜೊತೆಗೆ ರುಕ್ಕುಗೆ ನಾನೇ ನಿನ್ನ ಗಂಡ ಅನ್ನೋದನ್ನ ಕೂಡ ಹೇಳೋಕೆ ಸಾಧ್ಯ ಆಗ್ಲಿಲ್ಲ. ತನ್ನ ಗಂಡ ಅನ್ನೋದು ಗೊತ್ತಿಲ್ಲದೆ ರಾಮಾಚಾರಿ ಅಂತ ಅನ್ಕೊಂಡಂತ ರುಕ್ಕು ತಾನೇ ತನ್ನ ಕೈಯಾರೆ ತನ್ನ ಗಂಡನ ಕಥೆಯನ್ನೇ ಮುಗಿಸ್ಬಿಟ್ಲು. ಆದ್ರೆ ಈ ಒಂದು ಸತ್ಯ ಗೊತ್ತಾಗ್ಬೇಕು ಅಂದ್ರೆ ಅಲ್ಲಿಗೆ ರಾಮಾಚಾರಿ ಎಂಟ್ರಿ ಕೊಡ್ಬೇಕಾಗದ. ಹಾಗಿದ್ರೆ ಕೊನೆಗೂ ರಾಮಾಚಾರಿ ತನ್ನ ತಮ್ಮನ ಅಂತ್ಯ ಸಂಸ್ಕಾರಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಇದರ ಜೊತೆಗೆ ಅಲ್ಲಿ ಸತ್ತಿರೋದು ರಾಮಾಚಾರಿ ಅಲ್ಲ, ಕಿಟ್ಟಿಯನ್ನು ಸತ್ಯ ಬಟಾಬೈಲ ಆಗ್ತದ. ಹಾಗಿದ್ರೆ ಮುಂದೆ ಏನಾಗತ್ತೆ? ಈ ಕಡೆ ರುಕ್ಕು ವಿಧವೆ ಆಗ್ತಿದ್ದಾರೆ ತನ್ನ ಗಂಡನ ಸಾವಿಗೆ, ತಾನೇ ಕಾರಣ ಆದೆ ಅನ್ನೋ ನೋವಿನಲ್ಲಿ ಆಕೆ ಕೂಡ ತನ್ನನ್ನ ತಾನು ಅಂತ್ಯಗೊಳಿಸ್ಕೊಂಡ್ ಬಿಡ್ತಾಳ. ಒಬ್ಬರಿಗೆ ಕೆಡಕನ್ನ ಮಾಡೋಕೆ ಹೋದ್ರೆ ಖಂಡಿತ ತಮಗೆ ಕೆಡಕಾಗತ್ತೆ ಅನ್ನೋ ಒಂದು ಒಂದು ಮೆಸೇಜನ್ನ ಇದ್ರ ಮುಖಾಂತರ ತಲುಪಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಾಗ್ಬೋದು ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನ ಮರಿಬೇಡಿ.